ನಮಗೆ ಸ್ವಾಗತವನ್ನು ಕೊಡ್ತೀನಿ. SSLC ಗಣಿತದಲ್ಲಿ ಇವತ್ತು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2024 ಭಾಗ 3ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ವಿಡಿಯೋದಿಂದ ಕ್ವಶನ್ಸ್ಗಳು ಬಂದೇ ಬರ್ತವೆ. ಲಾಸ್ಟ್ 2 ಪಾಠದಲ್ಲಿ ನಾನು ತುಂಬ ಚೆನ್ನಾಗಿ ಹಾಕಿದ್ದೆ. ಸಮಾಂತರ ಶ್ರೇಣಿಗಳು ಮತ್ತು ವೃತ್ತಗಳು ತ್ರಿಭುಜಗಳು ಪಾಠದ ಆ ವಿಡಿಯೋಗಳನ್ನು ತಪ್ಪದೆ ನೋಡಿ, ಯಾಕಂದರೆ ಡೆಫಿನೆಟ್ ಆಗಿ ಅಲ್ಲಿಂದ ಕ್ವಶನ್ಸ್ಗಳು ಬರ್ತವೆ. ಆರಾಮಾಗಿ ಪಾಸ್ ಆಗೋದ್ರ ಜೊತೆಗೆ ಸ್ಕೋರು ಸಹಿತ ಆಗ್ತದೆ. ಇದೇ ಥರದ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ವಿಡಿಯೋವನ್ನು ಹಾಕ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಆಲ್ ಸಬ್ಜೆಕ್ಟ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ 2024 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಮಾಡಿದ್ದೀವಿ. ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಗಣಿತದ ಸೂತ್ರಗಳನ್ನು ನೋಡುವ. ಸೊ ಇವತ್ತು ವಿಶೇಷವಾಗಿ ಇರ್ತಕ್ಕಂಥದ್ದು ಏನಾದಪ್ಪ ಅಂತಂದ್ರೆ ಈ ಲೆಕ್ಕಗಳಿಗೆ ಬೇಕಾಗ್ತಕ್ಕಂಥ ಸೂತ್ರಗಳಿದ್ದಾವೆ. ಈ ಸೂತ್ರಗಳ ಜೊತೆಗೆ ಏನಿದೆ ಅಂತಂದರೆ ಮಾದರಿ ಲೆಕ್ಕಗಳ ಸಹಿತ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಬರ್ತದೆ. ಸುಮಾರು ಸೂತ್ರಗಳು ನಿಮಗೆ ಇದಾವೆ. ಅವುಗಳನ್ನ ಖಂಡಿತವಾಗಿ ತಿಳಿದುಕೊಂಡು ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥ ಸೂತ್ರಗಳನ್ನು ನೋಡೋಣ. ಸಮಾಂತರ ಶ್ರೇಣಿ ಪಾಠದಲ್ಲಿ 4 ಸೂತ್ರಗಳು ಬರ್ತಾವೆ. ಮೊದಲನೇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಬಹಳ ಸಲ ಕ್ವಶನ್ಸ್ ಏನು ಮಾಡಿದಾರಪ್ಪ ಅಂದ್ರೆ ರಿಪೀಟನ್ನು ಸಹಿತ ಮಾಡಿದ್ದಾರೆ. ಸೊ a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d ಡ್ಯಾಶ್ 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 a ಪ್ಲಸ್ n-1 ಇಂಟು ಡಿ ಅಂತಕ್ಕಂಥದ್ದು ಇತ್ತು. ಇನ್ನು ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದ ಕಂಡುಹಿಡಿತಕ್ಕಂಥ ಸೂತ್ರ an a ಪ್ಲಸ್ n-1 ಇಂಟು ಡಿ. n ಪದಗಳ ಮೊತ್ತ ಕಂಡುಹಿಡಿಬೇಕಾದ್ರೆ ಸೂತ್ರ Sn n/2 2a ಪ್ಲಸ್ n-1 ಇಂಟು ಡಿ. ಮುಂದೆ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಾದ್ರೆ ಸೂತ್ರ Sn n ಇನ್ ದ ಬ್ರಾಕೆಟ್ n+1/2 ಅಂತಕ್ಕಂಥದ್ದು ಏನಾಗುತ್ತದೆ ಸೂತ್ರ ಇತ್ತು. 4 ಸೂತ್ರ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಖಂಡಿತ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಎಕ್ಸಾಮಲ್ಲಿ ಇವುಗಳನ್ನು ಬಂದೇ ಬರ್ತದೆ. ಸೂತ್ರಗಳ ಮೇಲೆ ಲೆಕ್ಕಗಳನ್ನು ಸಹಿತ ಕೇಳ್ತಾರೆ. ಸೂತ್ರ ಬರೆದ್ರೂ ಕೂಡ ಅರ್ಧ ಅಂಕಗಳನ್ನು ಕೊಡ್ತಾರೆ. ದತ್ತಾಂಶಗಳನ್ನು ತುಂಬಿದ್ರು ಕೂಡ ನಿಮಗೆ ಸಾಮಾನ್ಯವಾಗಿ 1 ಅಂಕವರೆಗೂ ಬರ್ತದೆ. 4 ಸೂತ್ರಗಳು ಬರಲೇಬೇಕು ಸಮಾಂತರ ಶ್ರೇಣಿ ಪಾಠದಲ್ಲಿ. ತ್ರಿಭುಜಗಳು ಪಾಠದಲ್ಲಿ ನೋಡೋದಾದ್ರೆ ಥೇಲ್ಸನ ಪ್ರಮೇಯ ಏನು ಹೇಳ್ತದೆ, ಪೈಥಾಗೋರಸನ ಪ್ರಮೇಯ ಏನು ಹೇಳ್ತದೆ, ಎರಡನ್ನೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, 1 ಅಂತನೂ ಕೂಡ 5 ಮಾರ್ಕ್ಸ್ ನಿಮಗೆ ಡೆಫಿನೆಟ್ ಆಗಿ ತಂದು ಕೊಡ್ತದೆ. ಥೇಲ್ಸ್ ಪ್ರಮೇಯ ಏನು ಹೇಳ್ತದಪ್ಪ ಅಂದ್ರೆ AB ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC. ಥೇಲ್ಸನ ಉಪಪ್ರಮೇಯ 1ರ ಪ್ರಕಾರ ಏನಾಗ್ತದೆ, AB ಡಿವೈಡೆಡ್ ಬೈ DC ಇಸ್ ಈಕ್ವಲ್ ಟು AC ಡಿವೈಡೆಡ್ ಬೈ EC. ಉಪಪ್ರಮೇಯ 2 ಏನು ಹೇಳ್ತದೆ, AB ಡಿವೈಡೆಡ್ ಬೈ AD ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ AC ಡಿವೈಡೆಡ್ ಬೈ AE. ಉಪಪ್ರಮೇಯ 3 ಹೇಳ್ತದೆ, AB ಡಿವೈಡೆಡ್ ಬೈ AD ಇಸ್ ಈಕ್ವಲ್ ಟು BC ಡಿವೈಡೆಡ್ ಬೈ DE ಇಸ್ ಈಕ್ವಲ್ ಟು AC ಡಿವೈಡೆಡ್ ಬೈ AE. ಇನ್ನು ಪೈಥಾಗೋರಸ್ ಪ್ರಮೇಯ ಏನು ಹೇಳ್ತದೆ ಅಂದ್ರೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಒಂದು ಪೈಥಾಗೋರಸ್ನ ಪ್ರಮೇಯ, ಒಂದು ಥೇಲ್ಸನ ಪ್ರಮೇಯ, 2 ನೆನಪಿಟ್ಕೊಂಡ್ರೆ ಸಾಕು. ಇನ್ನು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಪಾಠದಲ್ಲಿ ಸೊ ನಿಮಗೆ ಒಂದು ಸಾಮಾನ್ಯ ರೂಪ ಅಂತ ಒಂದು ಬರ್ತದೆ. ಅದನ್ನ ನೆನಪಿಟ್ಕೊಡ್ರಿ. a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಇನ್ನು ಈ ಕೋಷ್ಟಕದಲ್ಲಿ 1 ಮಾರ್ಕ್ಸ್ ಅಂತಲೂ ಕೂಡ ಫಿಕ್ಸ್ ಆಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಕೇಳ್ತಾರೆ. ವಿಶೇಷವಾಗಿ ಪರಿಹಾರಗಳ ಸಂಖ್ಯೆನೇ ಕೇಳ್ತಾರೆ ಅಥವಾ ನಕ್ಷೆಯ ಸ್ವರೂಪದಲ್ಲಿ ರೇಖೆಗಳ ಛೇದಿಸ್ತಕ್ಕಂಥದ್ದು ಕೇಳ್ತಾರೆ. ಎರಡೇ ಇವು ಏನಾಗಿದವಪ್ಪ ಅಂದ್ರೆ ಬಹಳ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಟೇಬಲನ್ನು. ಸೊ ತಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಬರ್ತಾವೆ. ಓಕೆನಾ? ಎಸ್. ಇನ್ನು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಓರೇ ಗುಣಾಕಾರ ಮಾಡಬೇಕಾದ್ರೆ ಸೊ ಅದು ಪದ್ಧತಿ ಇದೆ. ಅದನ್ನು x divided by b1 c2 minus b2 c1 is equal to y divided by c1 a2 minus c2 a1 is equal to 1 divided by a1 b2 minus a2 b1 ಅಂತಕ್ಕಂಥದ್ದು ಇತ್ತು. ಇನ್ನು ವೃತ್ತಗಳು ಪಾಠದಲ್ಲಿ ನೆನಪಿಟ್ಕೊಡ್ರಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬ ಇರ್ತದೆ. ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ 2 ಸ್ಪರ್ಶಕಗಳು ಸಮವಾಗಿರ್ತವೆ. ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ 1 ಸ್ಪರ್ಶಕ, ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ಎಳಿತೀವಿ ಅಂತಕ್ಕಂಥದ್ದು ಇತ್ತು. ಈ ಕ್ವಶನ್ಸ್ಗಳನ್ನು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಮತ್ತೆ ಸ್ವಲ್ಪ ವೃತ್ತಗಳಲ್ಲಿ ನೋಡೋದಾದ್ರೆ ಇಲ್ಲಿಂದ 1 ಸೂತ್ರಗಳನ್ನಂತ ಕೇಳ್ತಾರೆ. ಇದ್ರ ಮೇಲೆ ಲೆಕ್ಕಗಳ ಸಹಿತನೂ ಕೂಡ ನಿಮಗೆ 3-4 ಮಾರ್ಕ್ಸಿಗೆ ಬರ್ತದೆ. ವೃತ್ತ ಪರಿಧಿ ಕಂಡುಹಿಡಬೇಕಾದ ಸೂತ್ರ 2πr. ವೃತ್ತ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ πr². ಇದು ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಇದು ಕಂಸದ ಉದ್ದವನ್ನು ಕಂಡುಹಿಡಬೇಕಾದ್ರೆ ಇರತಕ್ಕಂಥ ಸೂತ್ರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ. 4 ಸೂತ್ರಗಳಿದ್ದಾವೆ. ಎಲ್ಲಿ ವೃತ್ತಗಳ ವಿಸ್ತೀರ್ಣಕ್ಕೆ ಅಂದರೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಲೆಕ್ಕಗಳಲ್ಲಿರ್ತಕ್ಕಂಥ 4 ಸೂತ್ರಗಳು.
ನಿರ್ದೇಶಾಂಕ ರೇಖಾಗಣಿತ ಬರಬೇಕಾದ್ರೆ ಈ ಸೂತ್ರ ಮೋಸ್ಟ್ ಇಂಪಾರ್ಟೆಂಟ್. ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥದ್ದು. ಮೂಲ ಬಿಂದು ಮತ್ತು ಮತ್ತೊಂದು ಬಿಂದುವಿನ ನಡುವಿನ ದೂರ ಕಂಡುಹಿಡಿಯಬೇಕಾದ್ರೆ ಭಾಗ ಪ್ರಮಾಣ ಸೂತ್ರ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಬಹಳ ಸರಿನೂ ಕೇಳಿದ್ದಾರೆ. ಓಕೆನಾ. ಮಧ್ಯಬಿಂದು ಸೂತ್ರ ಇದೆ, ತ್ರಿಭುಜದ ವಿಸ್ತೀರ್ಣ ಇದೆ. ವಾಸ್ತವ ಸಂಖ್ಯೆಗಳಲ್ಲಿ ಯುಕ್ಲಿಡನ ಭಾಗಾಕಾರ ಅನುಪ್ರಮೇಯ ಒಂದು ಬರ್ತದೆ, ಅದನ್ನು ನೋಡ್ಕೊಡ್ರಿ. ಇನ್ನು ಬಹುಪದೋಕ್ತಿಗಳಲ್ಲಿ ನೋಡಬೇಕಾದ್ರೆ ಈ ಮೂಲಗಳ ಮೊತ್ತ, ಮೂಲಗಳ ಗುಣಲಬ್ಧ, ಇದನ್ನು ಬಹಳ ಸರಿ ಏನು ಮಾಡಿದಾರಪ್ಪ ಅಂದರೆ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್, ಅದನ್ನು ಸಹಿತ ತಾವು ಏನು ಮಾಡ್ಕೊಳ್ಬೇಕು, ನೋಡಬೇಕು. ಓಕೆನಾ. ಇನ್ನು ವರ್ಗ ಸಮೀಕರಣಗಳನ್ನು ನೋಡೋದಾದ್ರೆ ಆದರ್ಶ ರೂಪ ನಿಮಗೆ ಬರಬೇಕು. ax² + bx + c = 0. ಓಕೆನಾ. ವರ್ಗ ಸಮೀಕರಣದ ಸೂತ್ರ ಕಂಡುಹಿಡಿತಕ್ಕಂಥದ್ದು ಸೂತ್ರ ಇದೆ. ಶೋಧಕ b² - 4ac. ಮೂಲಗಳ ಸ್ವಭಾವ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಲೆಕ್ಕ ಮಾಡಿ ಮೂಲಗಳ ಸ್ವಭಾವವನ್ನು ಸಹಿತ ಬರಲಿಕ್ಕೂ ಕೇಳ್ತಾರೆ. ಇದನ್ನು ಮೂರು ಕೂಡ ತಾವೇನು ಮಾಡ್ಕೊಳ್ಬೇಕು, ಚೆನ್ನಾಗಿ ಕಲ್ಕೊಂಡು ಹೋಗಬೇಕು. ಇನ್ನು ತ್ರಿಕೋನಮಿತಿ, ಟ್ರಿಗ್ನೋಮೆಟ್ರಿ ಹೇಳ್ತಾರೆ. ಸೊ ಈ ಕೋಷ್ಟಕವನ್ನು ಚೆನ್ನಾಗಿ ನೋಡ್ಕೊಡ್ರಿ. ಸೊ ನಿಮಗೆ ಏನಾಗ್ತದಪ್ಪ ಅಂದ್ರೆ ಟ್ರಿಗ್ನೋಮೆಟ್ರಿ ಬಗ್ಗೆ ಸ್ವಲ್ಪ ಐಡಿಯಾ ಏನಾಗ್ತದಪ್ಪ ಅಂದ್ರೆ ಖಂಡಿತವಾಗಿ ಬರ್ತದೆ ಇದ್ರ ಬಗ್ಗೆ. ಓಕೆನಾ. ಎಸ್. ನಿರ್ದಿಷ್ಟ ಕೋನಗಳಿಗೆ ಸಂಬಂಧಿಸಿದಂತೆ ತ್ರಿಕೋನಮಿತಿಯ ಅನುಪಾತಗಳು. ಸೊ ನೀವು ಟ್ರಿಗ್ನೋಮೆಟ್ರಿ ಲೆಕ್ಕವನ್ನು ಬಿಡಿಸಬೇಕಾದ್ರೆ ಈ ಕೋಷ್ಟಕ ನಿಮಗೆ ಬರಲೇಬೇಕು. 0 ಡಿಗ್ರಿ ಇದ್ದಾಗ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಅದರ ವ್ಯಾಲ್ಯೂಗಳು ಏನಿದಾವೆ ಅನ್ನೋದನ್ನು ಆಲ್ರೆಡಿ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಗೊತ್ತಿದ್ರೆ ತಾವು ಖಂಡಿತವಾಗಿ ಏನು ಮಾಡ್ತೀರಪ್ಪ ಅಂದರೆ ಬಿಡಿಸ್ತೀರಿ. ಇನ್ನು ವಿಲೋಮಾನುಪಾತ, ಇದನ್ನು ಕೂಡ ನೋಡ್ಕೊಂಡು ಹೋಗಿ, ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಮುಂದೆ ಇರ್ತಕ್ಕಂಥದ್ದು ತ್ರಿಕೋನಮಿತಿಯ ಅನುಪಾತಗಳು, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಮುಂದೆ ತ್ರಿಕೋನಮಿತಿಯ ಅನ್ವಯಗಳಲ್ಲಿರ್ತಕ್ಕಂಥ ಸೂತ್ರ. ಇನ್ನು ಎಸ್ ಆಲ್ಮೋಸ್ಟ್ ಆಲ್ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಇಲ್ಲಿವರೆಗೆ ಕವರ್ ಮಾಡಿದ್ದೀವಿ. ಇನ್ನು ಸಂಖ್ಯಾಶಾಸ್ತ್ರದಲ್ಲಿ ನೋಡೋದಾದ್ರೆ ಏನು ಮಾಡ್ತಾರಪ್ಪ ಅಂದ್ರೆ ಸರಾಸರಿಯನ್ನು ಕಂಡುಹಿಡಿಬೇಕಾದ್ರೆ ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ, ಹಂತ ವಿಚಲನ ವಿಧಾನ. ಸೊ ಅವುಗಳನ್ನು ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಸೊ ಮುಂದೆ ಇರ್ತಕ್ಕಂಥ ಸೂತ್ರಗಳನ್ನ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಿ. ಬಹುಲಕ ಕಂಡುಹಿಡಿಬೇಕಾಗಿರ್ತಕ್ಕಂಥ ಸೂತ್ರ, ಮುಂದೆ ಮಧ್ಯಾಂಕ ಬಿಂದು ಅಥವಾ ಮಧ್ಯಾಂಕವನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಸರಾಸರಿ, ಬಹುಲಕ, ಮಧ್ಯಾಂಕ ಅವು ಮೂರರಲ್ಲಿ ಒಂದು ಲೆಕ್ಕನೂ ಕೂಡ ಬಂದೇ ಬರ್ತದೆ. ಸೂತ್ರಗಳು ನಿಮಗೆ ಬರಲೇಬೇಕು. ಇನ್ನು ಸಂಭವನೀಯತೆನೇ ನೋಡೋಣ. ಪ್ರೊಬ್ಯಾಬಿಲಿಟಿದಲ್ಲಿ ನೋಡೋದಾದ್ರೆ ಸೊ ತಮಗೆ ಗೊತ್ತಿದೆ ದಾಳದ ಬಗ್ಗೆ ಬರ್ತಕ್ಕಂಥ ಡೈಸ್ಗಳ ಮೇಲೆ ಇರ್ತಕ್ಕಂಥ ಲೆಕ್ಕಗಳು ಇರ್ತಾವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಕ್ಷೇತ್ರಗಣಿತದಲ್ಲಿ ನೋಡೋದಾದ್ರೆ ಒಂದು ಕ್ವಶನ್ ಅಂತೂ ಕೇಳ್ತಾರೆ, ಮತ್ತು ಒಂದು ಕ್ವಶನ್ ಅಪ್ಲೈಡ್ ಇರ್ತದೆ, 4 ಅಥವಾ 5 ಮಾರ್ಕ್ಸಿಗೂ ಕೂಡ ಬರ್ತದೆ. ವಿಶೇಷವಾಗಿ ವಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ. ಆಲ್ಮೋಸ್ಟ್ ನಾವು ನೋಡಿದಾಗ ಘನಫಲಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರಗಳನ್ನ ಬಹಳ ಕೇಳಿದ್ದಾರೆ, ರಿಪೀಟ್ ಮಾಡಿದ್ದಾರೆ, ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು ಈ ನಿತ್ಯ ಸಮೀಕರಣಗಳ ಬಗ್ಗೆ ನೀವು 8ದಿಂದ ಕಲಿತಾ ಇದ್ದೀರಿ. ಇವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. a + b² = a² + 2ab + b², a - b² = a² - 2ab + b². ಎಸ್ a² - b² ಅಂದರೆ a + b, a - b, a + b³ ಅಂದರೆ a³ + b³ + 3ab a + b, a - b³ ಅಂದರೆ a³ - b³ - 3ab a - b. ಸೊ a³ + b³ a³ - b³. ಇದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ, ಖಂಡಿತವಾಗಿ ಇಲ್ಲಿಂದ ಅಂಕಗಳು ನಿಮಗೆ ಬರ್ತವೆ ಅಂತ ಹೇಳ್ತಾ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ವಿಡಿಯೋನ ನೋಡಿದ ಮೇಲೆ ಲೈಕನ್ನು ಕೊಡಲಿಕ್ಕೆ ಮರಿಬೇಡಿ. ಹೆಚ್ಚು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಬೇರೆ ವಿಷಯದ ಬಹಳಷ್ಟು ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅನ್ನೋದ್ರ ಜೊತೆಗೆ ವಾಟ್ಸಪ್ ಚಾನಲ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ, ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳಿಗೆ ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ